ಆದಾಗ ಎಲ್ಲ ಸದಸ್ಯರಿಗೆ ನಿಯಮ 324ರಿಂದ 327ರವರೆಗಿನ ನಿಯಮಗಳು ಏನೆಂದು ಓದಿ ಅದನ್ನು ಅರ್ಥ ಮಾಡಿಕೊಳ್ಬೇಕು ಮತ್ತು ನಮ್ಮ ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಳ್ಬೇಕಂತ ಕೇಳ್ಕೊಳ್ತೀನಿ. ಪ್ರತಿದಿನ ಸದನದಲ್ಲಿ ಉಪಸ್ಥಿತರಿದ್ದಾಗ ಪ್ರತಿದಿನ ಬೆಳಿಗ್ಗೆ ಸದನವು 9:30 ಗಂಟೆಗೆ ಸದನವು ಸಮಾವೇಶಗೊಳ್ಳಲಿದೆ. ಇದರ ಜೊತೆಯಲ್ಲಿ ಹಿಂದೆ ನಾವು ಗಮನಿಸಲು ಸೂಚನೆಯನ್ನು ಬಹುಶಃ 30, 40, 45 ಕೂಡ ದಾಟಿದೆ. ಆದರೆ ಇವತ್ತು BSc ಮೀಟಿಂಗ್ನಲ್ಲಿ ಎಲ್ಲ ನಮ್ಮ ಹಿರಿಯ ಸದಸ್ಯರುಗಳು ಸಚಿವರುಗಳು ಚರ್ಚೆ ಮಾಡಿ ಗಮನ ಸೆಳೆಯುವ ಸೂಚನೆಯನ್ನು 15ಕ್ಕೆ ಸೀಮಿತಗೊಳಿಸಬೇಕಂತೇಳಿ ಚರ್ಚೆ ಆಗಿದೆ. ಅದಕ್ಕೆ ನಾವು ತಗೊಳ್ಳುದಿಲ್ಲ. ಈಗ ನೀವು BSc ಅಲ್ಲಿ ಮಾತಾಡೋರೆಲ್ಲ ಯಾವ ಬೇಕಾದ್ರೂ ಎದ್ದು ನಿಂತ್ಕೊಂಡು ಮಾತಾಡ್ತಾರೆ. ನಮ್ಗೆ ಇರುವಂತದ್ದೇ ಗಮನ ಸೆಳೆಯೋದ್ರಲ್ಲಿ ಬಿಟ್ರೆ ಇನ್ನು ಪ್ರಶ್ನೆಯಲ್ಲಂತೂ ನಮ್ದಂತೂ ಬರೋದೇ ಇಲ್ಲ ಬಿಡ್ರಿ. ಯಾರ್ಯಾರ್ದೋ ಲಾಟ್ರಿ ಗಮನ ಸೆಳೆಯೋದಲ್ಲಿ ಮಾಡಿದ್ರೆ ಅವರ ಕ್ಷೇತ್ರ ಯಾರು ಇದ್ ಮಾಡ್ತಾರೆ. ದಯವಿಟ್ಟು ನಮ್ಮ ಹಕ್ಕುಗಳು ಇದ್ ಮಾಡಬೇಡಿ ಅಧ್ಯಕ್ಷ, ನೀವು ಅವ್ರು ಹೇಳಿದ್ರು ಅಂತ ಹೇಳಿ ಮಿನಿಮಮ್ ಅಟ್ಲೀಸ್ಟ್ ಒಂದು 25-30 ಆದ್ರೂ ಇಡಿ ದಯವಿಟ್ಟು. ಗಮನ ಸೆಳೆಯೋದ್ರಲ್ಲೇ ಎಲ್ಲರೂ ಮಾತಾಡುವಂತದ್ದು, ಲಿಮಿಟ್ ಮಾಡಕ್ ಹೋಗಬೇಡಿ ಅದನ್ನ ದಯವಿಟ್ಟು. ದಯಮಾಡಿ ಹೊಸದಾಗಿ ಬಂದಿರುವಂತ ದಯವಿಟ್ಟು ಮಾಡಬೇಕು. ಇದೊಂದೇ ಅವಕಾಶ ನಮ್ಗಿರೋದು. ಮತ್ತೆ ಬೇರೆ 69 ಅರ್ಧ ಗಂಟೆಯಲ್ಲಿ ನೀವು ಕೊಡೋದಿಲ್ಲ, ಅವಕಾಶ ಇರಲ್ಲ. ಇರೋದೊಂದು ಅವಕಾಶ ಕಳೆಯೋದು ಬೇಡ ದಯವಿಟ್ಟು. ಜಾಸ್ತಿ ಮಾಡಿ ಲಿಮಿಟ್ ಮಾಡಬೇಕು. ಈಗ ನಿಮ್ಮ ಶಾಸಕರಿಗೆ 2 ಕೊಡ್ರಿ, 2-3 ಕೊಟ್ಟು ಲಿಮಿಟ್ ಮಾಡಿ ಎಲ್ಲರಿಗೂ ಮಾತಾಡೋಕೆ ಅವಕಾಶ ಕೊಡಿ ದಯವಿಟ್ಟು. ಅವಕಾಶ ಇದೆ. ಸ್ಟಾರ್ ಆಯ್ತು ಹೇಳಿದ್ರಲ್ಲ ಈಗ ಶಾಸಕರಿಗೆ 2 ಅವಕಾಶ ಆಯ್ತು ಹೇಳಿ ಸರ್. 20 ಆಯ್ತು ಬಿಟ್ಕೊಳ್ಳಿ, ಲಿಮಿಟ್ ಮಾಡಬೇಡ ಸರ್. ದಯಮಾಡಿ 30 ಅವಕಾಶ ಮಾಡ್ಕೊಡಿ. ಆಯ್ತು ಮೂರ್ತಿ ಅವರೇ, ಒಂದು ನಿಮಿಷ ತಡೆಯೋಣ ಅಣ್ಣ. ಈಗ ಸ್ಟಾರ್ ಬರಲ್ಲ, ಹೇಳ್ತಿರಲ್ಲ, ದಯಮಾಡಿ 1 ಅವಕಾಶ 30 ಅವಕಾಶ ಮಾಡ್ಕೊಡಿ. ಓಕೆ. ಎಲ್ಲ ಜೂನಿಯರ್ಗಳು ಯಾವ ಹೊಸ MLAಗಳಿಗೆ ಮಾತಾಡೋಕೆ ಅವಕಾಶನೇ ಇರಲ್ಲ. ದಯಮಾಡಿ ಹಿಂದೆ ಇರೋರ್ಗೆ ಅವಕಾಶ ಸಿಗ್ತಾ ಇಲ್ಲ. ನಮಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಯಾಕೆ ಅಂತ ಗೊತ್ತಿಲ್ಲ. ನಮ್ಮ ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗೆ ಸಿಕ್ಕಿದ್ರು ನೀವು ಮಾತಾಡ್ಲಿಕ್ಕೆ ನಮಗೆ ಸಮಯ 5 ನಿಮಿಷ ಸಮಯ ಸಹ ಕೊಡ್ಲಿಲ್ಲ. ಅದನ್ನು ಸಹ ಕೊಡಿ, ಮತ್ತೆ ಯಾವತ್ತು ಕ್ಯಾನ್ಸಲ್ ಮಾಡಬೇಡಿ ದಯವಿಟ್ಟು. ಅಧ್ಯಕ್ಷರೇ ಒಂದು ವಿನಂತಿ ಅಂತ ಹೇಳಿದ್ರೆ, ಆರಂಭದ ದಿನಗಳಿಂದಲೂ ಕೂಡ ಮೊದಲನೇ ಬಾರಿ ಯಾರು ಗೆದ್ದಿದ್ದಾರೆ ಅವರಿಗೆ ಅವಕಾಶ ಕೊಟ್ಟಿದ್ದೀರಿ. ಈಗಲೂ ನಮಗೆ ಗಮನ ಸೆಳೆಯುವ ಅವಕಾಶ ಕೊಡಿ. ಯಾಕಂದ್ರೆ ರಾತ್ರಿ 12 ತನಕ ಕೂರಿಸ್ಕೊಂಡು ನಮಗೆ ಅವಕಾಶ ಮಾಡಿ ಕೊಟ್ಟಿದ್ದೀರಾ. ಯಾಕಂದ್ರೆ ಗಮನ ತೆರೆದೇ ಹೋದ್ರೆ ನಮ್ಮ ಕಾರ್ಯಗಳೇ ಆಗದೇ ಇರುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ನಿಮ್ಗೆ ಮಾತಾಡೋದು ಗೊತ್ತಾಗಿದೆ ಸರ್. ಸ್ಟಾರ್ ಕ್ವಶನ್ ಮುಗಿಸ್ತೀನಿ ಅಧ್ಯಕ್ಷರ. ನಾವು ಸ್ಟಾರ್ ಕ್ವಶನ್ ಕೇಳ್ತೀವಿ, ಯಾವ ನಮಗೆ ಇಂಪಾರ್ಟೆಂಟ್ ಇರ್ತಾವ, ಯಾವ ದೊಡ್ಡ ಸಮಸ್ಯೆಗಳು ಇರ್ತಾವ ಅಧ್ಯಕ್ಷರೇ, ಅವು ಒಂದು ಸಲ ಇಲ್ಲಿ ತನಕ ಸ್ಟಾರ್ ಆಗಿಲ್ಲ. ನಮಗೆ ಯಾವುದೋ ಒಂದು ಆಗ್ಬಿಡ್ತದ. ಆಯ್ತು ಕೇಳಿ, ನಾನು ಹೇಳಿ ಕೇಳಿಲ್ಲ. ಯಾವಾಗ ನಾವು ಸರ್ಕಾರ ಕೇಳಿ ಅಧ್ಯಕ್ಷರೇ ಹೇಳಿದ್ರಲ್ಲ, ಹೇಳಿನ ಅಧ್ಯಕ್ಷರೇ ತಾವು ಒಬ್ಬರಿಗೆ ಅಲ್ಲಿ ಕೂಡಿಸ್ರ ಅಧ್ಯಕ್ಷರೇ, ಅವು ಕ್ವಶನ್ ಹಾಕಿದ್ ನೋಡೋದು ಯಾವ್ದು ಇಂಪಾರ್ಟೆಂಟ್ ಅದ. ಆಯ್ತು ಕರೆದು ಮಾತಾಡ್ತೇನೆ. ಎಜುಕೇಶನ್ ಸಂಬಂಧಪಟ್ಟಿದ್ದು ಕೃಷಿ ಅವು ಒಂದು ಬಿ ಆಗಲ್ಲ ಅಧ್ಯಕ್ಷರೇ ನಮ್ಮ ಸರ್. ಈಗ ನಾನು ಕೂಡ ನಿಮ್ಮಾಗಿ ಅಲ್ಲಿ ಶಾಸಕನಾಗಿ ಇಲ್ಲಿಗೆಲ್ಲ ಬಂದವರು, ನಿಮ್ಮೆಲ್ಲ ಸಮಸ್ಯೆ ನಮ್ಮಲ್ಲಿ ಚೆನ್ನಾಗಿ ಇವತ್ತು ನಮ್ಗೆ ಕೂಡ ಗೊತ್ತಿದೆ. 1 ಬಾರಿ 2 ಬಾರಿ 3 ಗೆದ್ದವರು ಸೀನಿಯರ್ ಅಲ್ಲದಂಥ ಶಾಸಕ ಸಮಸ್ಯೆಗೆ ಏನಂತ ಹೇಳಿ ನಾನು ಕೂಡ ಯಾರು ಆದ ಕಾರಣ ನಾನು ಏನು ಹೇಳ್ತೇನೆ ಅಂತ ಹೇಳಿದರೆ ಅದಕ್ಕಾಗಿ ನಾವು ಮುಂಚೆ 40-50 ಎಲ್ಲರೂ ಒಂದು ಅವಕಾಶ ಸಿಕ್ಕಿದ್ರೆ ಕೊಡ್ತಿದ್ದೆವು. ಇದರಿಂದ ಏನಾಗಿದೆ, ಉತ್ತರ ಕೊಡುವಾಗ ಕೂಡ ಸಮರ ಉತ್ತರ ಬರುವುದಿಲ್ಲ ಅಥವಾ ಮಂತ್ರಿಗಳಲ್ಲಿ ಸರಿಯಾದ ಸಂದರ್ಭ ಇರಬೇಕು. ಇದೆಲ್ಲ ಕೂಡ ಒಂದು ವಿಚಾರ ಇದ್ದ ಕಾರಣ ಇವತ್ತು BSc ಅಲ್ಲಿ ಆಡಳಿತ ಪಕ್ಷ ಪ್ರತಿಪಕ್ಷ ಎಲ್ಲರೂ ಕೂಡ ಕೂತ್ಕೊಂಡು ಇವತ್ತು
ಚರ್ಚೆ ಇವತ್ತು ಆಗಿದೆ. ತಾವು ತಮ್ಮ ಸಲಹೆ ಕೊಟ್ಟಿದ್ದೀರಿ, ಅದನ್ನ ಚರ್ಚೆ ಮಾಡಿ. ಈಗ ತೀರ್ಮಾನ ಹೀಗಿದೆ, ಮತ್ತೆ ನಾವು ನೋಡುವ ಇದರಲ್ಲಿ. ಈಗ ನಿನ್ನೆ ಅಂದರೆ ದಿನಾಂಕ 8/3/26 ನಡೆದ T20 ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ತಂಡವು ಅಭೂತಪೂರ್ವ ವಿಜೇತರಾಗಿದ್ದು ಅತ್ಯಂತ ಸಂತೋಷವಾಗಿದೆ. ಇದು ನಮ್ಮ ದೇಶಕ್ಕೆ ಅತ್ಯಂತ ಗೌರವ ದಿನ ಅಂತ ಹೇಳಿಕೊಂಡು ಈ ಸದನವು ಭಾರತದ ಕ್ರಿಕೆಟ್ ತಂಡಕ್ಕೆ ಮತ್ತು ಅದರ ಎಲ್ಲ ಸಿಬ್ಬಂದಿಯವರಿಗೆ ಮತ್ತು ಸಹಕರಿಸ ಪ್ರತಿಯೊಬ್ಬರಿಗೂ ಕೂಡ ಅಭಿನಂದನೆ ಸಲ್ಲಿಸಲಿಕ್ಕೆ ನಾವು ಬಯಸ್ತೇವೆ. ಆಯಿತು. ಈಗ ಅದಮ್ಮ ಮೆಸೇಜ್ ಕೊಡ್ತೇನೆ, ಹೇಳ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.